ಮನೇಲಿ ತುಂಬ ಸಿಂಪಲ್ಲಾಗಿ ಮ್ಯಾಂಗೋ ಐಸ್ ಕ್ರೀಮ್ ಮಾಡೋದನ್ನ ತೋರಿಸ್ತಾ ಇದ್ದೀನಿ. ಯಾವ ಬ್ರ್ಯಾಂಡೆಡ್ ಐಸ್ ಕ್ರೀಮ್ ಕೂಡ ಇದು ಕಮ್ಮಿ ಇರಲ್ಲ, ಟೇಸ್ಟು ಸಖತ್ತಾಗಿರುತ್ತೆ. 100% ನಿಮಗೆ ಆಚೆ ಸಿಗೋ ಐಸ್ ಕ್ರೀಮ್ ಥರನೇ ಇರುತ್ತೆ. ಮಾಡೋದು ತುಂಬ ಈಸಿ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ನಾನಿಲ್ಲಿ ರಸ್ಪುರಿ ಮಾವಿನ ತೊಗೊಂಡಿದ್ದೀನಿ. ನೋಡಿ, ಈ ಥರ ಒಳ್ಳೆ ಕಲರ್ ಇರಬೇಕು. ನೀವು ಯಾವುದೇ ಮ್ಯಾಂಗೋ ತೊಗೊಳ್ಳಿ, ಆದರೆ ಹುಳಿ ಕಮ್ಮಿ ಇದ್ದು ಸ್ವೀಟು ಜಾಸ್ತಿ ಇರೋವಂಥದ್ದನ್ನ ತೊಗೊಳ್ಳಿ. ಸಿಪ್ಪೆ ಎಲ್ಲ ತೆಗೆದು ರಸ ಸಪ್ರೇಟಾಗಿ ತೆಗೆದಿಟ್ಕೊಬೇಕು. ಮಾವಿನ ಹಣ್ಣೇನಾದರೂ ಸ್ವೀಟ್ ಕಮ್ಮಿ ಇದ್ದು ಹುಳಿ ಸ್ವಲ್ಪ ಇದ್ರೂ ನೀವು 3ರಿಂದ 4 ಸ್ಪೂನ್ ಸಕ್ಕರೆ ಹಾಕ್ಕೊಳ್ಳಿ. ಇದನ್ನ ಚೆನ್ನಾಗಿ ಮಿಕ್ಸಿಯಲ್ಲಿ ರುಬ್ಕೊಬೇಕು. ಇದನ್ನ ಪಕ್ಕಕ್ಕೆ ಇಟ್ಕೊಳ್ಳೋಣ. ಅಮೂಲ್ ಫ್ರೆಶ್ ಕ್ರೀಮು 250 ml 2 ಪ್ಯಾಕೆಟ್ ತೊಗೊಂಡಿದ್ದೀನಿ. ನೀವು ಯಾವ ಬ್ರ್ಯಾಂಡ್ ಬೇಕಾದ್ರೂ ತೊಗೊಬೋದು. ಅದನ್ನ ಒಂದು ಬೌಲಲ್ಲಿ ಹಾಕ್ಕೊಳ್ಳೋಣ. ಕೇಕ್ ಬೀಟರಲ್ಲಿ ಚೆನ್ನಾಗಿ ಬೀಟ್ ಮಾಡ್ಕೊತಾ ಇದ್ದೀನಿ. ನಿಮ್ಮ ಹತ್ರ ಬೀಟರ್ ಇಲ್ಲ ಅಂತ ಅಂದರೆ ಮಿಕ್ಸಿ ಜಾರಲ್ಲಿ ಕೂಡ ಮಾಡ್ಕೊಬೋದು. ಆವಾಗ ಫ್ರೆಶ್ ಕ್ರೀಮ್ನ ನೀವು ಒಂದು 10ರಿಂದ 15 ನಿಮಿಷ ಫ್ರಿಜ್ಜಲ್ಲಿ ಇಟ್ಕೊಂಡು ಆಮೇಲೆ ತೊಗೊಂಡು ಯೂಸ್ ಮಾಡ್ಕೊಳ್ಳಿ. ಮಿಲ್ಕ್ ಮೇಡು ಇದರಲ್ಲಿ ನಾನು ಅರ್ಧ ತೊಗೊತಾ ಇದ್ದೀನಿ. 3ರಿಂದ 4 ನಿಮಿಷನಾದ್ರೂ ಬ್ಲೆಂಡ್ ಮಾಡಬೇಕು. ಅದಾದಮೇಲೆ ಮಿಲ್ಕ್ ಮೇಡ್ ಹಾಕ್ಕೊಬೇಕು. ನೀವು ಬ್ಲೆಂಡಿಂಗ್ ಎಷ್ಟು ಚೆನ್ನಾಗಿ ಮಾಡ್ತೀರೋ ಅಷ್ಟು ಸಾಫ್ಟಾಗಿ ಐಸ್ ಕ್ರೀಮ್ ಇರುತ್ತೆ. 1 ಸ್ಪೂನು ವೆನಿಲಾ ಎಸೆನ್ಸ್. ಇದೆಲ್ಲ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಈ ಥರ ಸಾಫ್ಟಾಗಿ ಬರಬೇಕು. ಇವಾಗ ಮಾವಿನ ಹಣ್ಣು ಹಾಕ್ಕೊಳ್ಳೋಣ. ಮಾವಿನ ಹಣ್ಣು ಕೂಡ ನಾವು ಸ್ವಲ್ಪನೇ ಹಾಕ್ಕೊಬೇಕು. ಒಂದ್ಸರಿ ಟೇಸ್ಟ್ ನೋಡಿ. ಶುಗರ್ ಏನಾದರೂ ಕಮ್ಮಿ ಇತ್ತಂದರೆ ಸ್ವಲ್ಪ ಸಕ್ಕರೆ ಪುಡಿನ ಸೇರಿಸ್ಕೊಬೋದು. ಮತ್ತು ಮ್ಯಾಂಗೋ ಫ್ಲೇವರು ಜಾಸ್ತಿ ಬೇಕಂದರೆ ಮಾವಿನ ಹಣ್ಣು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ನೀವು ಮಿಕ್ಸಿಯಲ್ಲಿ ಮಾಡೋದಾದರೆ ಇದೇ ಥರನೇ ಒಂದಾದಮೇಲೆ ಒಂದು ಹಾಕ್ಕೊಂಡು ಚೆನ್ನಾಗಿ ರುಬ್ಕೊಳ್ಳಿ. ನೋಡಿ, ಕಲರ್ ಚೆನ್ನಾಗಿ ಬಂದಿದೆ. ನಾನಿಲ್ಲಿ ಯಾವುದೇ ಫುಡ್ ಕಲರ್ ಯೂಸ್ ಮಾಡಿಲ್ಲ. ಈ ಥರ ಸ್ಮೂತಾಗಿ ಬಂದಮೇಲೆ ಇದನ್ನ ಒಂದು ಡಬ್ಬದಲ್ಲಿ ಹಾಕಿಡೋಣ. ಹೇರ್ ಟೈಟ್ ಕಂಟೈನ್ ಬಾಕ್ಸಲ್ಲಿ ಹಾಕ್ಕೊಬೇಕು. ಒಂಚೂರು ಕೂಡ ಗಾಳಿ ಹೋಗಬಾರ್ದು. ನೀಟಾಗಿ ಮುಚ್ಚಿಬಿಟ್ಟು ಇದನ್ನ ಡೀಪ್ ಫ್ರಿಜ್ಜಲ್ಲಿ ಇಡೋಣ. 7ರಿಂದ 8 ಅವರ್ ಆದರೂ ಇರಬೇಕು, ಇಲ್ಲಾಂದರೆ ಓವರ್ ನೈಟ್ ಆದರೂ ಇಡಿ. ನೋಡಿ, 8 ಅವರ್ಸ್ ಆದಮೇಲೆ ಈ ರೀತಿ ಇರುತ್ತೆ. ಕೂಲಿಂಗ್ ಕಮ್ಮಿ ಆದಮೇಲೆ ಮತ್ತೆ ಇನ್ನೊಂದು ಸರಿ ನಾವು ಇದನ್ನ ಬೀಟ್ ಮಾಡ್ಕೊಬೇಕು. ಇಲ್ಲಾಂದರೆ ನೀವು ತಿನ್ನುವಾಗ ಸ್ವಲ್ಪ ಐಸ್ ಥರ ಇರುತ್ತೆ. ಇದರಲ್ಲಿ ಮೇಯ್ನು ಇನ್ನೊಂದು ವಿಷಯ ಅಂದರೆ ನೀವು ಯಾವುದೇ ಕಾರಣಕ್ಕೂ ನೀರನ್ನ ಸೋಗಿಸ್ಬಾರ್ದು. 3ರಿಂದ 4 ನಿಮಿಷನಾದರೂ ಈ ಥರ ಬೀಟರಲ್ಲಿ ಮಾಡ್ಕೊಳ್ಳಿ. ಅದಾದಮೇಲೆ ಅದೇ ಬಾಕ್ಸ್ಗೆ ಹಾಕಿ 3ರಿಂದ 4 ಸರಿ ಟ್ಯಾಪ್ ಮಾಡ್ಕೊಳ್ಳಿ. ಇದನ್ನ ಮತ್ತೆ ಮುಚ್ಚಿ ಡೀಪ್ ಫ್ರಿಜ್ಜಲ್ಲಿ ಇಟ್ಬಿಡೋಣ. ಓವರ್ ನೈಟ್ ಅಥವಾ 8 to 9 ಅವರ್ಸ್. ನಾನು ಇದನ್ನು 8 ಅವರ್ಸು ಡೀಪ್ ಫ್ರಿಜ್ಜಲ್ಲಿ ಇಟ್ಟಿದ್ದೆ. ನೋಡಿ, ಐಸ್ ಕ್ರೀಮ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇವಾಗ ಮ್ಯಾಂಗೋ ಐಸ್ ಕ್ರೀಮ್ ರೆಡಿಯಾಗಿದೆ. ಸರ್ವ್ ಮಾಡೋಣ. ನೋಡಿದ್ರಲ್ಲ, ಮನೇಲಿ ಎಷ್ಟು ಈಸಿಯಾಗಿ ಮ್ಯಾಂಗೋ ಐಸ್ ಕ್ರೀಮ್ ಮಾಡ್ಬೋದಂತ. ನೀವು ಟ್ರೈ ಮಾಡಿ. ಖಂಡಿತವಾಗ್ಲೂ ನಿಮ್ಮ ಮನೇಲಿ ಎಲ್ಲರಿಗೂ ಇಷ್ಟ ಆಗುತ್ತೆ. ನಿಮ್ಮೆಲ್ಲರಿಗೂ ಇಷ್ಟ ಆದರೆ ಲೈಕ್ ಮಾಡಿ. ವಿಡಿಯೋ ಹೇಗಿದೆ ಅಂತೇಳಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು.